ಅಲ್ಲಯ್ಯ ನಿನ್ನ ಜೀವನದಲ್ಲಿ ಬನಾರಸ್ ಬರುತ್ತೆ ಕಣೆ. ಸರ್ ಇಲ್ಲ ಸರ್, ಬನಾರಸ್ಸು ನಮ್ಮ ಹಿಂದೂಗಳಿಗೆ ಪವಿತ್ರವಾದ ಜಾಗ. ನನ್ನ ಜೀವನದಲ್ಲಿ ಬನಾರಸ್ ಏನು ಬರಲ್ಲ ಸರ್. ಬನಾರಸ್ಗೆ ಹೋದ ನಿನ್ನ ಸ್ನೇಹಿತರು 3 ಜನ ಏನಾದರಯ್ಯ ಅಂತಂದರು. ನನ್ನ ಮೊದಲೇ ಭೇಟಿ 1990. ನಾನು ನನ್ನ ಸ್ನೇಹಿತರು ಇಬ್ಬರು ಗುರುನಾಥರ ಹತ್ರ ಹೋದು ಶಾಸ್ತ್ರ ಕೇಳಬೇಕು ಅಂತ. ಏನೋ ಒಬ್ಬರು ಭವಿಷ್ಯ ಹೇಳ್ತಾರಂತೆ, ವೆಂಕಟಾಚಲಯ್ಯರು ಇದ್ದಾರಂತೆ ಅಂತ. ನಮ್ಮ ತಂದೆ ಅಕ್ಕ ಅಲ್ಲೇ ಕೊಟ್ಟಿತ್ತು. ನಮ್ಮ ತಂದೆನಿಗೂ ಸಮಕಾಲೀನರು ಅವರು ಸ್ನೇಹಿತರೆ ಅಲ್ಲಿ ಸಕ್ರಪಟ್ಟಣಕ್ಕೆ ಹೋದಾಗ ಒಡನಾಡಿಗಳು. ನನಗೂ ಗೊತ್ತು ಅಂತಂದ್ರು ನಮ್ಮ ತಂದೆ. ಅದಕ್ಕೆ ಹೋದು, ನಾವು 3 ಜನ ಹೋಗ್ಬಿಟ್ಟು ಗುರುನಾಥರು ಮನೆಗೆ ಹೋದು. ಮಧ್ಯಾಹ್ನ ಊಟ ಮಾಡ್ಕೊಂಡು ಸಂಜೆ ನಮ್ಮ ಅತ್ತೆ ಮನೇಲಿ 3 ಜನ ಹೋದು. ಆಮೇಲೆ ನಮ್ಮ ಅತ್ತೆ ಹೆಸರು ನಂಜಮ್ಮನವರು ಅಂತ. ಅವರು ನಮ್ಮ ತಮ್ಮನ ಮಗ ಬಂದಿಯೇನೆ ಅಂತ ನೋಡಿ ಅಂತಂದರು. ಆಯಿತು ಕಣಮ್ಮ ನಂಜಮ್ಮನವರೇ, ಸುವರ್ಣನ ಮಗದ ನೀನು ಅಂತಂದರು. ನಮ್ಮ ತಂದೆ ಹೆಸರು ಸೂನಾರಾಯಣ ಅಂತ. ಹೌದು, ನಿಮ್ಮ ತಂದೆ ಬಾಲ್ಯ ಸ್ನೇಹಿತರು ಅಂತಂದರು. ಆಮೇಲೆ ಏನು ಕೇಳೋಕ್ಕೆ ಬಂದೆ ಅಂತ. ಸರ್ ನಾನು BE ಮಾಡಿದ್ದೀನಿ ಎಲೆಕ್ಟ್ರಾನಿಕ್ಸಲ್ಲಿ, ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದೀನಿ. ನಮ್ಮ ತಂದೆ ತುಂಬ ಕಷ್ಟದಲ್ಲಿಯಾರೀಗ, ವ್ಯವಹಾರದಲ್ಲಿ ತುಂಬ ಕೆಲಸ ಹುಡುಕ್ತಾ ಇದ್ದೀನಿ. 1-2 ವರ್ಷದಿಂದ 2 ವರ್ಷದಿಂದ ಯಾವ ಕೆಲಸ ಸಿಕ್ಕಿಲ್ಲ. ಏನು ಮಾಡೋದು ಮುಂದೆ ಬ್ಲ್ಯಾಂಕ್ ಆಗಿದೆ, ಏನಾದ್ರು ಭವಿಷ್ಯ ಹೇಳ್ತೀರಾ ಅಂತ ಬಂದೆ ಅಂತಂದೆ. ಆಮೇಲೆ ಗಡ್ಡ ಒಂದು ಸತಿ ಅಂದ್ಕೊಂಡು ನನ್ನ ಮಕ್ಕನೇ ದೂರ ನೋಡಿರೋ ಒಂದು 2 ನಿಮಿಷ ನೋಡಿಬಿಟ್ಟು, ಶಾಸ್ತ್ರ ಏನು ಹೇಳಿಲ್ಲ ತಕ್ಷಣಕ್ಕೆ, ಭವಿಷ್ಯವನ್ನು ನೋಡ್ಬಿಟ್ಟು, ಅಲ್ಲಯ್ಯ ನಿನ್ನ ಜೀವನದಲ್ಲಿ ಬನಾರಸ್ ಬರುತ್ತೆ ಕಣೆ ಅಂದರು. ಬನಾರಸ್ ಅಂದರೆ ಕಾಶಿ, ವಾರಣಾಸಿ. ಆಮೇಲೆ ಇಲ್ಲ, ನಾನು ಸಾರ್ ಅಂತ, ನಾವು ಮನೆ ತನಕ ಸಾರ್ ಅಂತಲೇ ಕರಿತಿದ್ದು, ಗುರುಗಳನ್ನ ಬೈಯಾರು. ಸರ್ ಇಲ್ಲ ಸರ್, ಬನಾರಸ್ಸು ನಮ್ಮ ಹಿಂದೂಗಳಿಗೆ ಪವಿತ್ರವಾದ ಜಾಗ. ನನ್ನ ಜೀವನದಲ್ಲಿ ಬನಾರಸ್ ಏನು ಬರಲ್ಲ ಸರ್. ಇಲ್ಲ ಕಣೆಯ ಬರುತ್ತೆ ಅಂದರು. ಅದಕ್ಕೆ ನಾನು ಸ್ವಲ್ಪ ವಾದ ಮಾಡಿದೆ, ಬನಾರಸ್ ಯಾಕೆ ಬರುತ್ತೆ ನನ್ನ ಜೀವನದಲ್ಲಿ. ಆಗೊಂದು ಮಾತು ಹೇಳಿದರು, ಬನಾರಸ್ಗೆ ಹೋದ ನಿನ್ನ ಸ್ನೇಹಿತರು 3 ಜನ ಏನಾದರಯ್ಯ ಅಂತಂದರು. ಆ್ಯಕ್ಚುಲಿ ಅದಕ್ಕಿಂತ 1 ವರ್ಷದ ಮುಂಚೆ, ನಾವು 91ರಲ್ಲಿ ನಾನು ಓದಿದೆ, 90ನೇ ಇಸ್ವಿಲಿ ನನ್ನ ಕ್ಲಾಸ್ಮೇಟ್ಸ್ಗಳಿಬ್ಬರು, ಒಬ್ಬ ರವಿಪ್ರಸಾದ್ ಅಂತ ಲಿಂಗಾಯತ್ ಹುಡುಗ, ಒಬ್ಬ ಸಜೀವ್ ಕುಮಾರ್ ಅಂತ ಮಲಯಾಳಿ, ಆಮೇಲೆ ರಾಮ್ ಪ್ರಸಾದ್ ನಮ್ಮ ದೂರದ ನೆಂಟರು, 1 ವರ್ಷ ಜೂನಿಯರು. ನಾವೆಲ್ಲವ ಏರ್ಫೋರ್ಸಿಗೆ ಬೆಂಗಳೂರಿನಲ್ಲಿ ಅಪ್ಲಿಕೇಶನ್ ಹಾಕಿದ್ದು, ಪೈಲಟ್ ಆಗಿದ್ದಕ್ಕೆ, ಫ್ಲೈಟ್ ಲೆಫ್ಟಿನೆಂಟಾಗಿ. ಅಷ್ಟರದ್ದು ಸೆಲೆಕ್ಷನ್ ಆಯಿತು. ನೆಕ್ಸ್ಟು ಇಂಟರ್ವ್ಯೂ ಅಂದರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋಕ್ಕೆ ಬನಾರಸ್ಗೆ ಹೋಗಬೇಕಾಯಿತು. ನಾವು ರೈಲ್ವೆ ಟಿಕೆಟೆಲ್ಲ ಬಂದಿತ್ತು ನಮ್ಮದೆಲ್ಲವ, ನಾನು 4 ಜನಗೂ ಬಂತು. ಆಮೇಲೆ ನನಗೆ ಅದೇ ದಿನ ಏನಾಯಿತು, ಟಾಟಾ ಎಲೆಕ್ಟ್ರಾನಿಕ್ಸ್ ಅಂತ ಈಗ ಒಂದು ಟಾಟಾದವ್ರದ್ದು ಕಂಪ್ನಿಲಿ ಇಂಟರ್ವ್ಯೂ ಇತ್ತು. ರಿಟರ್ನ್ ಟೆಸ್ಟ್ ಎಲ್ಲ ಪಾಸಾಯಿತು. ಅಲ್ಲಿ ಗ್ಯಾರಂಟಿ ಕೆಲಸ ಸಿಗುತ್ತೆ ಅಂತ ಒಂದು ಹೋಪ್ಸ್ ಇತ್ತು. ನಾನೇನು ಮಾಡಿದೆ, ಈ ಬೆಂಗಳೂರಲ್ಲೇ ಕೆಲಸ ಅಲ್ಲ ಅಂತಂದ್ಬಿಟ್ಟು ಅದು ಸ್ಕಿಪ್ ಮಾಡಿಬಿಟ್ಟೆ. ಅದು ಹೋಗಲಿಲ್ಲ. ಮತ್ತು ಟೆಲಿಗ್ರಾಮೆಲ್ಲ ಕಳಿಸಿದ್ದು, ಬನ್ನಿ ಇದು ಮಾಡಿ ಅಟೆಂಡ್ ಮಾಡಿ ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡೋಗಿ ಅಂತ. ಹೋಗಲಿಲ್ಲ. ಟಾಟಾ ಎಲೆಕ್ಟ್ರಾನಿಕ್ಸ್ ಇಂಟರ್ವ್ಯೂಗೆ ಹೋದೆ. ಇಲ್ಲ, ಅಲ್ಲೇನೋ ಇದಾಯಿತು, ನಾನು ಸೆಲೆಕ್ಟ್ ಆಗಲಿಲ್ಲ. ರಾಜಕೀಯಗಳು ನಡೀತು, ಸೆಲೆಕ್ಟ್ ಆಗಲಿಲ್ಲ. ಅಲ್ಲಿಗೂ ಇಂಟರ್ವ್ಯೂಗೂ ಹೋಗಲಿಲ್ಲ. ಅವ್ರು 3 ಜನ ಸೆಲೆಕ್ಟ್ ಆದರು. ನನ್ನ ಫ್ರೆಂಡ್ಸ್ಗಳು 3 ಜನ ಸೆಲೆಕ್ಟ್ ಆದರು. ನನಗೆ ತುಂಬ ನೋವಿತ್ತು. ಕೈ ಬಂದು ಕೆಲಸ ಬಿಟ್ಟು, ಪೈಲಟ್ ಆಗ್ತಿದ್ದೆ ನಾನು, ಕೈ ಬಂದು ಕೆಲಸ ಬಿಟ್ಟು ಅಲ್ಲೂ ಇಲ್ಲೂ ಇಲ್ಲ, ಯಾವ ಕೆಲಸವೂ ಇಲ್ಲ. ಮನೇಲಿ ತುಂಬ ಕಷ್ಟ, ವ್ಯವಹಾರದಲ್ಲಿ ತುಂಬ ಸೋತ್ಬಿಟ್ಟಿದ್ರು. ನಮ್ಮ ತಂದೆ ಅಡಿಕೆ ವ್ಯಾಪಾರ ಮಾಡ್ತಿದ್ದು, ಸೋತ್ಬಿಟ್ಟಿದ್ರು. ಕೆಲಸದ ಅನಿವಾರ್ಯತೆ ತುಂಬ ಇತ್ತು, ಸಿಗಲಿಲ್ಲವಲ್ಲ ಅಂತ ನಾನು ಚಪ್ಪಲಿ ಸಾವಿಸ್ತಿದ್ದೆ. ಬೆಂಗಳೂರಿನೆಲ್ಲ ಇಂಟರ್ವ್ಯೂ ಹೋಗೋದು, ಫೇಲ್ ಆಗೋದು ಇದೆಲ್ಲ ಆಗ್ತಿತ್ತು. ಮಂಕ ಇದ್ದೆ. ಆಮೇಲೆ ಅದೆಲ್ಲ ಆದ ತಕ್ಷಣ ನಿಮ್ಮ ಫ್ರೆಂಡ್ಸ್ಗಳು ಏನಾದ್ರಿ ಅಂತ ಕೇಳಿದ ತಕ್ಷಣ ಏನಾಯಿತು ಗೊತ್ತು ಅಂದರೆ, ಆಗ ಜ್ಞಾಪಕ ಆಯಿತು. ಅವ್ರು ಸೆಲೆಕ್ಟ್ ಆದಾರಲ್ಲ, ಅಷ್ಟಿಗೂ ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ತು. ನನಗೆ ಯಾವ ಕೆಲಸ ಆ ಕಡೆ ಇಲ್ಲ, ಈ ಕಡೆ ನನಗೆ ಯಾವ ಕೆಲಸ ಸಿಗಲಿಲ್ಲ. ಊರಿಗೆ ಬಂದೆ ನಾನು. ಆಮೇಲೆ ಆ 3 ಜನ ಸೆಲೆಕ್ಟ್ ಆದರೂ
91ನೇ ಇಸ್ವಿಲಿ 39 ಜನ ಬೆಂಗಳೂರು ಜಕ್ಕೂರು ಏರ್ಪೋರ್ಟಲ್ಲಿ ಫಸ್ಟ್ ಟ್ರೈನಿಂಗ್ ಹೋದಾರೋ. 38 ಜನ 34 ಜನ ಹುಡುಗರನ್ನ 3 ಜನ ಸಿಬ್ಬಂದಿ ವರ್ಗದವರು. ಜಕ್ಕೂರು ಇದು ಪ್ಲೇನ್ ಇದೆಯಲ್ಲ, ಟೇಕ್ ಆಫೇ ಆಗಲಿಲ್ಲ. ಮೊನ್ನೆ ಆಕ್ಸಿಡೆಂಟ್ ಆಯಿತಲ್ಲ, ಆ ಥರಕ್ಕೆ ಹೋಗಿ ಕಾಂಪೌಂಡಿಗೆ ಹೊಡೀತು. ಹೊಡೆದ ತಕ್ಷಣ ನನ್ನ ಕ್ಲಾಸ್ಮೇಟ್ಸ್ಗಳು 3 ಜನ, ನಾನು ಹೋಗ್ಬೇಕಾಯ್ತು. ಅದರಲ್ಲಿ ಸುಟ್ಟು ಕರ್ಕಾದರು, ಬಾಡಿಯೆಲ್ಲ ಸುಟ್ಟು ಹೋಯಿತು. ಎಂಬ್ಲಮ್ ಕೊಟ್ಟಿರ್ತಲ್ಲ, ಎಂಬ್ಲಮ್ಮಲ್ಲಿ ಇವರು ಹೊಂದಿಕೊಂಡು ಕಾಫಿನ್ಗೆ ಹಾಕಿ ಕೊಟ್ಟರು. 90ನೇ ಇಸ್ವಿನ ಆಗ ಅದೇ ಟೈಮಲ್ಲಿ ಹೋಗಿದ್ದೆ, ಒಂದು 4-5 ತಿಂಗಳು ಆದಮೇಲೆ. ಅವ್ರು ಹೇಳಿ ನಾನು ಮರ್ತ್ಬಿಟ್ಟಿನಿ ಅದನ್ನು. ಬನಾರಸ್ ಬಂತಲ್ಲ, ನಾನು ಹೋಗ್ಬೇಕಾಯ್ತು ಬನಾರಸ್ಗೆ. ಆಮೇಲೆ ಹೌದು ಸರ್ ಅಂದೆ. ಹೆಸರು ಹೇಳೇನೆ ಅವನು. ಹೇಳಿ ಸರ್, ಒಬ್ಬ ಲಿಂಗಾಯತ ಕಣೆಯ, ಒಬ್ಬ ಮಲಯಾಳಿ ಬ್ರಾಹ್ಮಣರು ನಿಮ್ಮ ಪರಿಚಯ ಥರ ದುಡ್ಡು ಎಂಟ್ರ್ ಇರಬೇಕು. ನಮಗೆ ಜೂನಿಯರ್, ಒಂದು ವರ್ಷ ಜೂನಿಯರ್. ಹೌದು ಸರ್, ಹಿಂಗೆ ಆಯಸ್ಸು ಗಟ್ಟಿದೆ ಕಣೆಯ, ನೀನು ಅನ್ನೋದು ಮರ್ತುಬಿಡು. ನಿಮ್ಮಪ್ಪ ಕಷ್ಟರಿಗೆ ಏನೋ ಅನುಕೂಲ ಆಗುತ್ತೆ, ಸೀದಾ ಮನೆಗೆ ಹೋಗು, ಯಾವ ಕೆಲಸ ಬೇಡ, ನಿಮ್ಮ ಅಪ್ಪನ ಜೊತೆ ಇರಯ್ಯ ಅಂತಂದರು. ಅದು ಏನು ಅನ್ನಿಸ್ತೇನೋ, ನಾನು ಎಲ್ಲ ಪ್ಯಾಕಪ್ ಮಾಡ್ಕೊಂಡಿದ್ವಿ. ಕೆಲಸ ಪಡ್ಕೊಂತೆ. ನಮ್ಮ ತಂದೆ ಅಡಿಕೆ ಚೇಣಿ ಮಾಡೋರು, ಅಡಿಕೆ ವ್ಯಾಪಾರ ಮಾಡಿವೋ. ಏನು ಕಳೆದಿದ್ದೋ 1 ವರ್ಷದಲ್ಲಿ ದುಡ್ದೆ, ಮನೆ ಕೊಟ್ಟಿದ್ದು, ಮನೆಯೆಲ್ಲ ಕಳೆದಿದ್ದು ಕೊಟ್ಟು ಈ ಹೊಸ ಮನೆಯೆಲ್ಲ ಕಟ್ಟಿ ಎಲ್ಲ ಮಾಡಿ ಒಂದೇ ವರ್ಷಕ್ಕೆ ಏನು ಕಳೆದಿದ್ದು ಅಷ್ಟು ದುಡ್ಡ ಗಳಿಸಿದ್ದು. ಗುರುನಾಥ ಆಶೀರ್ವಾದ ಮನೆ, ಹೊಸ ಮನೆ RCC ಬಿಲ್ಡಿಂಗೇ ಕಟ್ಕೊಂಡು ಇದ್ದು. ಇದು ನನ್ನ ಫಸ್ಟ್ನೇ ಅನುಭವ, ಪ್ರಥಮದಾಗಿ ನೋಡಿದ್ದು. ಅವ ಮನೆ ತನಕ ಹೇಳಾರಂತ ಗುರುನಾಥರು, ದೇಹ ಬಿಡ್ತಂಕಲ್ವೇ ಆ ವೆನಿಲಾ ಕಿಟ್ಟಿ ನನ್ನ ಮಾತು ನಡೆಸ್ತಾ ಕಣೆಯ ಅಂತ. ಯಾರ ಕೇಳಿದ್ರೆ ಏನು ನಡೆಸಂತ. ಫಸ್ಟ್ ಡೇ ಬನ್ನಿ ಏನು ಕಣೆ, ಅವನು ಮೊದಲನೇ ದಿನ ಬಂದಾನು ಮನೆಗೆ ಹೋಗಿ BE ಪಾಸ್ ಮಾಡಿ ಏನು ಕಣೆ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿಯಾನೆ, ಮನೆಗೆ ಹೋಗು ಅಂತ ಹೋಗೇ ಬಿಟ್ಟ ಕಣೆಯ ಮನೆಗೆ ಅಂತ. ಅದೇ ನಂಗೆ ಅನಿವಾರ್ಯ, ಅದು ಗುರು ಅಂತಂಗೆ ಅವತ್ತಿನ ಇತ್ತಿರಲ್ಲ ಆ್ಯಕ್ಚುಲಿ, ಸುಳ್ಳು ಕೇಳೋಣ. ಆದರೆ ಅನಿವಾರ್ಯತೆ ಇತ್ತು, ನನಗೆ ಯಾವುದು ಕೆಲಸ ಸಿಗಲಿಲ್ಲ, ಬಂದೆ. ಏನೋ ಗುರುವಾಕಿ ಪರಿಪಾಲನೆ ಈ ಥರ ಆಯಿತು, ಅನಿವಾರ್ಯತೆಯಿಂದ ಆಯಿತು. ಗುರುನಾಥ ಪರಿಪಾಲನೆ ನಾವು ಇವತ್ತು ಹೇಳ್ಕೊಳ್ಳಲ್ಲ, ಅವತ್ತಿನ ಅನಿವಾರ್ಯತೆ ನಾನು ಊರಿಗೆ ಬಂದೆ. ಏನೋ ದೇವರು ಇಲ್ದಂಗೆ ನಡೆಸಿಯಾನೆ. ಇದು ಮೊದಲನೇ ಭೇಟಿ. ಇದು ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.